ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದಾನು. ಇವತ್ತು ಮತ್ತೆ 2 ಪ್ರೋಮೋ ಬಂದಿದೆ. ಬಿಗ್ ಬಾಸ್ ಕಡೆ ಏನ್ ಪ್ರೋಮೋ ಮೇಲೆ ಪ್ರೋಮೋ ಬಿಡ್ತಾನೆ ಇದ್ದಾರೆ. ಈ ಪ್ರೋಮೋದಲ್ಲಿ ಒಂದು ಫನ್ ಆಗಿದೆ, ಒಂದು ಸೀರಿಯಸ್ ಆಗಿದೆ. ನಾಮಿನೇಷನ್ಸ್ ನಾಟಕ ಶುರುವಾಗಿದೆ. ಈ ನಾಮಿನೇಷನ್ಸ್ ಅಲ್ಲಿ ಒಂದಂತೂ ಸತ್ಯ, ಜಾನಿ ಅವರಿಗೆ ರಪ್ಪ ರಪ್ಪ ಅಂತ ರಿಪ್ಲೈ ಕೊಟ್ಟ ರಕ್ಷಿತಾ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಫಸ್ಟ್ ವೀಕ್ ಅಲ್ಲಿ ಎಲಿಮಿನೇಟ್ ಮಾಡಿ ಮನೆಗೆ ಕಳಿಸ್ಬೇಕಾದ್ರೆ ಅವರು ಆಡಿದ ಮಾತುಗಳ ಬಗ್ಗೆ ಕ್ಲೀನ್ ಆಗಿ ಕ್ಲಾರಿಟಿ ಆಗಿ ಒಂದು ಎಮೋಷನ್ ಅಲ್ಲಿ ನೀಟಾಗಿ ರಿಪ್ಲೈ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕಾರಣ ಏನ್ ಗೊತ್ತಾ? ಯಾಕಂದ್ರೆ ಅವರು ನೀವು ನೋಡೇ ಇರ್ತೀರಾ, ಕರೆಕ್ಟ್ ಆಗಿ ಹೇಳ್ತಾರೆ. ನೀವು ಎಲ್ಲಾ ಒಂದು ಕೆಲ್ಸಕ್ಕೂ ಎಲ್ಲಾ ಏನೇ ಮಾಡಿದ್ರು, ಯಾವುದೇ ಒಂದು ಕೆಲಸ ಮಾಡೋರ್ಗೆ ಕೆಲಸ ಒಂದು ಇದಂತ ಇರುತ್ತಲ್ಲ, ಎಲ್ಲಾ ಕೆಲಸ ನೀವು ರೆಸ್ಪೆಕ್ಟ್ ಕೊಡ್ಬೇಕು. ನೀವು ಯಾವುದೇ ಫೀಲ್ಡ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಯೂಟ್ಯೂಬರ್ ಆಗಿರ್ಬೋದು, ಏನೇ ಆಗಿರ್ಬೋದು, ನೀವು ವಲ್ಗರ್ ಮಾಡ್ತಾರೆ, ಅದು ಮಾಡ್ತಾರೆ, ತಪ್ಪು ಮಾಡಿರ್ತಾರೆ, ತಪ್ಪು ಮಾತಾಡಿದ್ರೆ ವೈರಲ್ ಆಗಿರ್ತಾರೆ, ಆದ್ರಿಂದ ಇವರು ಬಿಗ್ ಬಾಸ್ ಬಂದಿರ್ತಾರೆ ಅಂತ ನೀವು ಸ್ಟೇಟ್ಮೆಂಟ್ ಕೊಡೋದು ತುಂಬಾ ರಾಂಗ್ ಆಗುತ್ತೆ. ನೀವು ವೈರಲ್ ಮಾಡಿ, ನೀವು ವೈರಲ್ ಆಗಿ ನೀವೇನಕ್ಕೆ ಇದ್ ಮಾಡ್ತೀರಾ? ನೀವು ಟ್ಯಾಲೆಂಟ್ ಇರ್ಬೇಕು, ಸುಮ್ನೆ ಆಗಲ್ಲ, ಸುಮ್ನೆ ಬರಲ್ಲ ಅಂತ ಹೇಳಿ ಕರೆಕ್ಟ್ ಆಗಿ ರಿಪ್ಲೈ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಿಜವಾಗ್ಲೂ ಇನ್ನು ಈ ಪ್ರೋಮೋ ನೋಡಿದಾಗ ಕಾವ್ಯ ಮತ್ತೆ ಗಿಲ್ಲಿ ನಟ ಧ್ರುವಂತು, ರಕ್ಷಿತಾ ನಾಮಿನೇಟ್ ಮಾಡಿದ್ದಾರೆ. ಬಟ್ ಎಲ್ಲ ಅಲ್ಲಿ ನೋಡಿದ್ರೆ ಸುಮಾರಾಗಿ 8 ಜನ ನಾಮಿನೇಟ್ ಮಾಡಿದ್ದಾರೆ ನಮ್ಮ ಜಾಹ್ನವಿ ಅವ್ರನ್ನ. ನಿಜವಾಗ್ಲೂ ರಕ್ಷಿತಾ ಮಾತ್ರ ಬುಲೆಟ್ ಅಂತ ಹೇಳ್ಬೋದು. ಯಾಕಂದ್ರೆ ಆ ರೀತಿಯಾಗಿ ಪಟ ಪಟ ಅಂತ ಮಾತಾಡ್ತಾರೆ. ಅಲ್ಪ ಸ್ವಲ್ಪ ಕನ್ನಡ ಬಂದ್ರು ಅದೇ ಕನ್ನಡದಲ್ಲಿ ನೀಟಾಗಿ ಎಕ್ಸಿಕ್ಯೂಟಿವ್ ಮಾಡಿ ಪ್ಲಾನ್ ಎಲ್ಲ ಮಾಡಿ. ಯಾಕಂದ್ರೆ ಯಾವ್ದೇ ಫೀಲ್ಡ್ ಆಗ್ಲಿ ನೀವು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು. ಹೆಂಗ್ ಮಾತಾಡಿದ್ರೆ ನೀವು ಹೇಗ್ ಮಾತಾಡಿದ್ರೆ ಲೈಕ್ ಅಂತೇಳಿ ಲೈಕ್ ಅಲ್ಲೇ ನಮ್ಮ ಲೈಕ್ ಆಗ್ಬಿಟ್ರೆ ನಮ್ಮ ರಕ್ಷಿತಾ ಅಂತ ಹೇಳ್ಬೋದು. ನಿಜವಾಗ್ಲೂ ಆ ರೀತಿ ಇದೆ. ನಮ್ಮ ಗಿಲ್ಲಿ ನಟ ಕೂಡ ಹೇಳ್ತಾರೆ, ನೀವು ತುಂಬಾ ಸಲ ಬದಲಾಗ್ತೀರಾ, ತುಂಬಾ ಸಲ ಒಂದೊಂದ್ಸಲ ಒಂದ್ ಮುಖ ಇರುತ್ತೆ, ಒಂದೊಂದ್ಸಲ ಇದು ಇರುತ್ತೆ, ನೀವು ಆ ರೀತಿ ಎಲ್ಲ ಚೇಂಜ್ ಆಗ್ತಾ ಇರ್ತೀರ ಅಂತೆಲ್ಲ ಹೇಳ್ತಾರೆ. ಆ ಕಾರಣ ಕೂಡ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಅವರು ಮಾಡೋ ಕೆಲವು ಕೆಲಸಗಳು ಅದೇ ರೀತಿ. ನಾನು ಇದಕ್ಕಿಂತ ಮುಂಚೆನೆ ಹೇಳಿದ್ದೆ ನಾಮಿನೇಷನ್ಸ್ ಲಿಸ್ಟ್ ಈ ರೀತಿ ಇದೆ ಅಂತ. ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ, ಅದು ಲಾಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಬರುತ್ತೆ, ಮತ್ತೆ ಕೆಳಗಡೆ ಬರುತ್ತೆ, ಎಂಡ್ ಕಾರ್ಡ್ ಅಲ್ಲಿ ಬರುತ್ತೆ. ನೀವು ಹೋಗಿ ನೋಡ್ಬೋದು ಯಾರೆಲ್ಲ ನಾಮಿನೇಟ್ ಆಗಿದಾರೆ ಅಂತ. ಖಂಡಿತವಾಗ್ಲೂ ನಾನು ಹೇಳಿರೋ ಮಾತುಗಳು ಸುಮಾರು ಹೆಸರುಗಳೆಲ್ಲ ಬಂದಿದೆ. ಪ್ರೋಮೋನ ಒಂದು ರಿವ್ಯೂ ಮಾಡಿ ಅದು ಸ್ಲೋ ಮೋಷನ್ ನೋಡಿದಾಗ ಆ ರೀತಿ ಅರ್ಥ ಆಗುತ್ತೆ. ನಾನು ಬೆಳಿಗ್ಗೆನೆ ಹೇಳಿದ್ದೆ ಇದೇ ಪ್ರೋಮೋ ಬರುತ್ತೆ, ನಾಮಿನೇಷನ್ ಪ್ರೋಮೋ ಬರುತ್ತೆ ಅಂತ. ಇಂಥ ಅಪ್ಡೇಟ್ಗಳು ಬೇಕಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕು. ನೀವು ಒಂದು ಲೈಕ್, ಒಂದು ಕಮೆಂಟ್ ಹಾಕೋದ್ರಿಂದ ಮತ್ತೆ ವಿಡಿಯೋ ಮಾಡಕ್ಕೆ ಉತ್ಸಾಹ ಬರುತ್ತೆ. ವಿಡಿಯೋ ಲೈಕ್ ಮಾಡಿ ದಯವಿಟ್ಟು. ಹೊರಗಡೆ ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಇರ್ಬೋದು, ಕ್ಷಮೆ ಇರಲಿ. ಇನ್ನು ಅದಾದ್ಮೇಲೆ ಇನ್ನೊಂದು ಪ್ರೋಮೋ ಬಂದಿದೆ. ಈ ಪ್ರೋಮೋದಲ್ಲಿ ನಮ್ಮ ಗಿಲ್ಲಿ ನಟ, ನಮ್ಮ ಅಭಿಷೇಕ್ ಮತ್ತೆ ಅಶ್ವಿನಿ, ಆಮೇಲೆ ನಮ್ಮ ಕಾವ್ಯ ಅವ್ರ ಮತ್ತೆ ಒಂದು ಕಾನ್ವರ್ಸೇಷನ್ ಆಗುತ್ತೆ. ಅಭಿಷೇಕ್ ಅವರಿಗೆ ಫ್ಯಾನ್ಸ್ ತುಂಬಾನೇ ಇದೆ ಅನ್ಸುತ್ತೆ. ಬಟ್ ಇವರು ಕೆಲವು ವಿಷಯಗಳನ್ನ ಮಾಡೋದ್ರಿಂದ ತುಂಬಾ ನೆಗೆಟಿವ್ ಆಗ್ತಾ ಇದಾರೆ. ಕಾರಣ ಏನ್ ಗೊತ್ತಾ? ಇವರು ಹೆಣ್ಮಕ್ಳ ಹತ್ರ ತುಂಬಾ ಕ್ಲೋಸ್ ಆಗಿರ್ತಾರೆ, ಹೆಣ್ಮಕ್ಳ ಹತ್ರ ಸ್ವಲ್ಪ ಟಚ್ ಅದು ಇದೆಲ್ಲ ಇರುತ್ತೆ. ಅಂದ್ರೆ ಅದು ತಪ್ಪ ಅಂತ ಹೇಳ್ತಾ ಇಲ್ಲ, ಬಟ್ ಆ ರೀತಿ ಇರ್ತಾರೆ. ಅದೇನೆ ತಗೊಂಡು ತುಂಬಾ ಜನ ನೆಗೆಟಿವ್ ಮಾಡ್ತಾ ಇದಾರೆ, ತುಂಬಾ ಜನ ಇದು ಮಾಡ್ತಾ ಇದಾರೆ. ಆದ ಕಾರಣ ಇದೆಲ್ಲ ಒಂದ್ ಸ್ವಲ್ಪ ನೆಗೆಟಿವ್ ಹೋಗುತ್ತೆ. ಲಾಸ್ಟ್ ಟೈಮ್ ಕಾರ್ತಿಕ್ ಅವ್ರದ್ದು ಆಗಿತ್ತು, ಆ ರೀತಿ ಆಗುತ್ತೆ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಟಚ್ ಮಾಡಿ ಕಾವ್ಯ ಅವ್ರನ್ನ ಸುಮ್ನೆ ಸಿಂಪಲ್ ಆಗಿ ಈ ತರ ಇದ್ ಮಾಡ್ತಾರೆ. ಅದು ತಪ್ಪ ಅಂತ ಹೇಳಲ್ಲ, ಬಟ್ ನೋಡೋಗೆ ಅದೇ ಸಪ್ರೇಟ್ ಆಗಿ ಸ್ವಲ್ಪ ಜನ ಇರ್ತಾರೆ, ಅದನ್ನ ಇದು ಮಾಡೋಣ ಅಂತ ಆ ರೀತಿ ಆಗ್ತಾ ಇದೆ. ಖಂಡಿತವಾಗ್ಲೂ ಒಂದೊಂದು ಸತ್ಯ, ಈ ಸಲ ಒಂದು ಒಳ್ಳೆ ಸೀಸನ್ ಆಗ್ಬೇಕಂತೆಲ್ಲ ಕಾಯ್ತಾ ಇದ್ವಿ. ನಾಮಿನೇಷನ್ಸ್ ಅಂತ ಬಂದಾಗ ತುಂಬಾ ಜನ ಆಗಿದ್ದಾರೆ ಈ ವೀಕ್ ಅಲ್ಲಿ. ಈ ಪ್ರೋಮೋದಲ್ಲಿ ಅದೇ ಸತ್ಯ. ನಮ್ಮ ರಕ್ಷಿತಾ ಅವರು ನಮ್ಮ ಜಾಹ್ನವಿ ಅವರಿಗೆ ತುಂಬಾನೇ ಅಂದ್ರೆ ತುಂಬಾ ಸಖತ್ತಾಗಿ ಟಾಂಗ್ ಕೊಟ್ಟಿದ್ದಾರೆ, ರಿಪ್ಲೈ ಕೊಟ್ಟಿದ್ದಾರೆ, ರಪ ರಪ ಅಂತ ರಿಪ್ಲೈ ಬೇರೆ ಕೊಟ್ಟಿದ್ದಾರೆ. ನಾಮಿನೇಷನ್ಸ್ ಅಂತ ಬಂದಾಗ ತುಂಬಾ ನಾಟಕಗಳು ಶುರುವಾಗಿವೆ. ಅಲ್ಲಿ ತುಂಬಾ ಜನ ನಾಟಕ ಮಾಡ್ತಾ ನಾಮಿನೇಟ್ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಎಪಿಸೋಡ್ ಸ್ವಲ್ಪ ಬೆಂಕಿ ತರನೇ ಇರುತ್ತೆ ಅಂತ ಹೇಳ್ಬೋದು. ಲಾಸ್ಟ್ ಎಪಿಸೋಡ್ ತುಂಬಾ ಜಗಳ ನೋಡಿದ್ವಿ, ಇವತ್ತು ಕೂಡ ಅದೇ ರಿಪೀಟ್ ಆಗ್ಬೋದು. ಸ್ವಲ್ಪ ಅಲ್ಲಲ್ಲಿ ಕಾಮಿಡಿ ಇದ್ರೆ ಚೆನ್ನಾಗಿರ್ತಂತೆ. ಅದನ್ನ ನಮ್ಮ ಗಿಲ್ಲಿ ನಟನೆ ಕಾಪಾಡಬೇಕು. ಅದ್ ಬಿಟ್ರೆ ಇನ್ನು ಯಾರು ಇಲ್ಲ ಗುರು. ಆ ರೀತಿ ಆಗ್ತಾ ಇದೆ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ, ರಕ್ಷಿತಾ ಅವರ ಮಾತುಗಳು ಕೇಳಿದಾಗ ಯಾವ ರೀತಿ ಅನಿಸ್ತಂತ ನೀವು ಕಮೆಂಟ್ ಮಾಡಿ. ಸಖತ್ ಖುಷಿ ಆಯ್ತು. ಲೈಕ್ ರಕ್ಷಿತಾ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಂತ, ಒಳ್ಳೆ ರಿಪ್ಲೈ ಕೊಟ್ರು. ಯಾಕಂದ್ರೆ ಜಾಹ್ನವಿ ಅವರು ಅವ್ರನ್ನ ಎಲಿಮಿನೇಟ್ ಮಾಡಬೇಕು ಅದೇ ಕಾರಣ ಕೊಟ್ಟಿದ್ರು. ಯೂಟ್ಯೂಬ್ ಮಾಡಿರ್ತಾರೆ, ತಪ್ಪು ಮಾತಾಡಿರ್ತಾರೆ, ವಲ್ಗರ್ ಮಾತಾಡಿರ್ತಾರೆ, ಅದಕ್ಕೋಸ್ಕರ ಇವ್ರು ಬಂದಿದ್ದಾರೆ, ಹಾಗೆ ಹೀಗೆ ಅಂತ ಸ್ವಲ್ಪ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ಗಳನ್ನ ಈ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ನಮ್ಮ ರಕ್ಷಿತಾ ಅವರು ಅಂತ ಹೇಳ್ಬೋದು. ಆ ರೀತಿ ಇತ್ತು ಈ 2 ಪ್ರೋಮೋ. ನಾಮಿನೇಷನ್ ಯಾರಾಗಿದ್ದಾರೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಹೋಗಿ ಚಾನಲ್ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಯಾರೆಲ್ಲ ಆಗಿದ್ದಾರೆ ಅಂತ. ಇದು ಒಂದು ಪ್ರೋಮೋ ರಿವ್ಯೂ ಆಗಿತ್ತು. ಮತ್ತೆ ನಮ್ಮ ಸುಧೀರ್ ಅವರು ಅಸುರಾಧಿಪತಿ ಸ್ವಲ್ಪ ಲೂಸ್ ಕೊಟ್ಟಂಗಾಗುತ್ತೆ, ತುಂಬಾ ಕಷ್ಟ ಕೂಡ ಆಗುತ್ತೆ. ವೀಕೆಂಡ್ ಅಲ್ಲಿ ಬೈಸ್ಕೊಳ್ಳೋ ಗ್ಯಾರಂಟಿ ಅಂತ ಅನ್ಸುತ್ತೆ. ಈ ರೀತಿಯಾಗಿತ್ತು ಒಂದು ಪ್ರೋಮೋ ರಿವ್ಯೂ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊರಗಡೆ ಇದ್ದೀನಿ, ಆದ್ರಿಂದ ಈ ರೀತಿ ವಿಡಿಯೋ